ಬಂದಿದ್ದಕ್ಕೆ ಥ್ಯಾಂಕ್ ಯು. ಸ್ಯಾಟರ್ಡೆ ನಿಮ್ಮ ಫ್ಯಾಮಿಲಿಗಳ ಜೊತೆ ಸ್ಪೆಂಡ್ ಮಾಡಕ್ ಸಿಗೋದೇ ನಿಮ್ಗೆ 2 ದಿವಸ, ಅದರಲ್ಲೂ 2 ದಿವಸದಲ್ಲಿ ಅರ್ಧ ದಿವಸ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ನಮ್ಮ ಶಾರ್ಟ್ ಫಿಲಮ್ ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ಯಾವಾಗ ಫಸ್ಟ್ ಶಂಕರ್ ನಾಗ್ ಅವರು ಮತ್ತು ಉಪೇಂದ್ರ ಅವರು ತೋರಿಸಿದ ತಕ್ಷಣ ಮೈಂಡಲ್ಲಿ ಹಾಗೆ ಬಂತು ನಮ್ದು, ಇವರೇನ ಕ್ವಶನ್ ಮಾಡ್ತಿರ್ತಾರ. ಬರ್ದಿದ್ದು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ರಾತ್ರಿ 3 ಗಂಟೆಗೆ ಸಡನ್ ಆಗಿ ಎಚ್ಚರ ಆದಾಗ ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ. ನರ್ಸ್ ಹತ್ರ ಒಂದು ಪೇಪರ್ ಒಂದು ಪೆನ್ ಇಸ್ಕೊಂಡು ಒಂದೇ ಒಂದು ಕತೆ ಬರೀಬೇಕು ಕೊಡಿ ಅಂದೆ. ಅವರು ನೀವು ಯಾರು ಮೆಂಟಲ್ ಇರ್ಬೇಕು, ರಾತ್ರಿ 3 ಗಂಟೆ ಕತೆ ಬರೀತಾನೆ ಅಂತಾರಲ್ಲ ಅನ್ಕೊಂಡ್ರು. ಎಲ್ಲರಿಗೂ ಒಂದ್ ಸೆಕೆಂಡ್ ಅನ್ಸ್ತು ಇದು ದಿ ಕ್ಲಾಸ್ ಆಕ್ಟಿಂಗ್ ಅಂತಂದ್ರೆ. ಟೆಸ್ಟ್ ಬಂದಾಗ್ಲೇ ಏನ್ ಕಥೆಗಳು ಅಂತ ಅಲ್ಲಿ ಅನಿಸ್ತು. ನಿಮ್ದು ಆಕ್ಟಿಂಗ್ ಮಾತ್ರ ಬೇರೆ ಲೆವೆಲ್, ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಹೋಲ್ ಟೀಮ್. ವಂಡರ್ಫುಲ್. ತಂಡನ ಕರೆಯಕ್ಕೆ ಇಷ್ಟಪಡ್ತೀನಿ. ಸಿನಿಮಾಟೋಗ್ರಾಫರ್ ಅಜಯ್, ಎಡಿಟರ್ ಶಿವು ಅವರು, ಮ್ಯೂಸಿಕ್ ಡೈರೆಕ್ಟರ್ ಶಶಿ ಸರ್, ಪ್ರಮೋಷನ್ ಹೆಡ್ ಪ್ರಮುಖ ಕುಲಕರ್ಣಿ ಅವರು. ಬಂದ ತಕ್ಷಣ ಅನ್ನಿಸ್ತು ನಮಗೆ, ಏನಪ್ಪ ಎಲ್ಲ ಯಂಗ್ಸ್ಟರ್ಸ್ ಇದಾರೆ, ಏನ್ ಮಾಡಿದಾರೆ ಹುಡುಗರು ಅಂತ. ಯಾಕಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಶಾರ್ಟ್ ಮೂವೀಸ್ ಎಲ್ಲ, ಬರೀ ಅದು ಇದು ಅಂತ ಡೈಲಾಗ್ಸ್ ಇರ್ತಾವ. ಹಂಗೆ ನಾವು ಇರ್ಬೋದಾ ಕಾಮಿಡಿ ತರ, ಸುಮ್ನೆ ಅಂದ್ರೆ ಮೆಸೇಜ್ ಓರಿಯೆಂಟೆಡ್ ಏನಿಲ್ಲ, ಸುಮ್ನೆ ಇರ್ಬೋದಾ ಅನ್ನಿಸ್ತು. ಬಟ್ ಮೂವಿ ನೋಡಿದ್ಮೇಲೆ ಸರ್ ನಾವೆಲ್ಲೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿಲ್ಲ. ನಮ್ಮ ಟೀಮ್ ಅವರು ಯಾರು ಕೂಡ ಸಿನಿಮಾ ಇಂಡಸ್ಟ್ರಿ ಅವರು ಇಲ್ಲ. ಸೊ ನಮ್ಗೆ ಸಿನಿಮಾ ನೋಡಿ ಸಿನಿಮಾ ಕಲ್ತಂತವ್ರು ನಾವು. ಏನಾಯ್ತಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಡನ್ ಆಗಿ ತಲೆ ಬಂದಾಗ ಫುಲ್ ಗಾಬರಿ. ಆಮೇಲೆ BGM ಇತ್ತಲ್ಲ, ಲಿಟ್ರಲಿ ಸಿಂಕ್ ಆಯ್ತು. ಆಮೇಲೆ ಒಂಥರ ಒಳಗಡೆ ಹೋಗ್ಬಿಟ್ವಿ ಅದನ್ನ. ಆಮೇಲೆ 15 ಮಿನಿಟ್ಸ್ ಇಷ್ಟೇ ಆಗೋಯ್ತು. ಆ ತರ ಲಿಟ್ರಲಿ ಆ ತರ ಆಯ್ತು. ಲೈಕ್ ಇವಾಗ ಸಿನಿಮ್ಯಾಟಿಕ್ ವರ್ಕ್ಸ್, ಆಡಿಯೋ ಅಂಡ್ ಆಕ್ಟಿಂಗ್ ಟಾಪ್ ನಾಚ್. ಸೈಕೋ ಕ್ಯಾರೆಕ್ಟರ್ಗೆ ಯಾವ ಲುಕ್ ಏನ್ ಬೇಕಿತ್ತೋ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿರಾ. ಆ ಸಿನಿಮ್ಯಾಟಿಕ್ ಡಾರ್ಕ್ ಶೇಡ್ ಅಲ್ಲಿ ನೀವೇನ್ ತೋರಿಸಿಲ್ಲ, ಟಾಪ್ ನಾಚ್. ಮತ್ತೆ ನಂಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಥ್ರಿಲ್ಲಿಂಗ್, ಏನೋ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಇತ್ತು, ಏನಾಗ್ಬೋದು ಅಂದ್ಬಿಟ್ಟು. ಓವರಾಲ್ ತುಂಬಾ ಚೆನ್ನಾಗಿದೆ. ನಂಗೆ ಇನ್ನೂ ದೊಡ್ಡ ಲೆವೆಲ್ ಆಗಿ ನೀವು ಪಿಕ್ಚರ್ ಮಾಡಿ ಅಂತಾನೆ ಹೇಳ್ತಾ ಇರೋದು. ಗುಡ್. ಆನಂತರ ಏನಾಗುತ್ತೆ ಅನ್ನೋದು ರಿಯಲ್ ಕಥೆ ಅಲ್ವಾ.